ಮಂಡ್ಯ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷನ ವಿರುದ್ಧ ಅಸಮಾಧಾನ ಹೊರಹಾಕಿದ ಕಾರ್ಯಕರ್ತರು. ನಗರಸಭೆ ಮಾಜಿ ಅಧ್ಯಕ್ಷ ಚಿಕ್ಕಣ್ಣ, ಜಿಲ್ಲಾಧ್ಯಕ್ಷ ಡಿ ರಮೇಶ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತುಂಬಾ ವರ್ಷಗಳಿಂದ ಅಧ್ಯಕ್ಷರಾಗಿ ಡಿ ರಮೇಶ್ ಅವರು ಇದ್ದು, ಇವರನ್ನ ವರಿಷ್ಠರು ಬದಲಾಯಿಸಲು ಆಗಲಿಲ್ಲ. ಕಾರ್ಯಕರ್ತರನ್ನು ಒಗ್ಗೂಡಿಸಲು ಆಗದವರನ್ನ ಇನ್ನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬಾರದು ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗುತ್ತದೆ. ತಕ್ಷಣ ಡಿ ರಮೇಶ್ ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಇಲ್ಲವಾದರೆ ಜೆಡಿಎಸ್ನ ಎಲ್ಲಾ ಸಭೆಗಳಲ್ಲಿ ಕಾರ್ಯಕ್ರಮ ಬಹಿಷ್ಕಾರ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಚಿಕ್ಕಣ್ಣ, ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಗೋಪಾಲಪುರ ಉಪಸ್ಥಿತರಿದ್ದರು. ಜಿಲ್ಲೆ ಒಳಗೆ ನಿಷ್ಠಾವಂತ ಕಾರ್ಯಕರ್ತರು ಅವಳನ್ನು ತೋಡ್ಕೊಳ್ಳೋಕೆ ಅವ್ರಿಗೆ ಈ ಮುಖಾಂತರ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನೇನಾದ್ರು ಹೇಳ್ತೀನಿ ಅಂದರೆ, ನೀವು ಧ್ವನಿಯಾಗಿ ನಾ ಇರ್ತೀನಿ, ನೀವು ಹಿಂದೆ ನಾನು ಗೊತ್ತ ಮುಂದೆ ನಾನು ಇರ್ತೀನಿ, ನೀವು ಹಿಂದೆ ಬನ್ನಿ ಅಂತ ಮಂಡ್ಯ ಜಿಲ್ಲಾ ನೊಂದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಈಗ ಕಳೆದ ಚುನಾವಣೆಯಲ್ಲಿ KR ಪೇಟೆ ಹೊರತುಪಡಿಸಿ ಮಂಡ್ಯ ಸೋತಂತ್ರಕ್ಕೆ ನಮ್ಗೆ ಯಾವುದೇ ಸಭೆ ಸಮಾರಂಭದಲ್ಲಿ ಆಗಲಿ ಭಾಗವಹಿಸಿಲ್ಲ. ಆಗ ಅವತ್ತೇ ಬುದ್ಧಿವಂತರಾಗಿದ್ದರೆ, ಅವರು ಪಕ್ಷದ ಜವಾಬ್ದಾರಿ ಇದ್ದಿದ್ರೆ ಅದು ನೈತಿಕ ಮನೆ ಹೊತ್ತು ಅವತ್ತೇ ರಾಜೀನಾಮೆ ಕೊಡಬೇಕಾಯ್ತು. ಇದೇ ಜವಾಬ್ದಾರಿನ ನಿಖಿಲ್ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟರುವಾಗ ಕೊಡಬೇಕು. ಬಟ್ ಸುಮ್ಮನೆ ಎಲ್ಲೋ ಕುಂತ್ಕೊಂಡು ಕಾಲ ಕಳೆಯೋರು ಬೇಕಾಗಿಲ್ಲ ಅಂತ ಅವಾಗಿನ ನಮ್ಮ ಫೇಸ್ಬುಕ್ಕಲ್ಲಿ ಅವಾಗಿನ ಹೋರಾಟ ಇದೆ. ಕೆಲವೊಂದು ಮನೆ ಕೊಡ್ತಾ ಬಂದಿದ್ದೀನಿ, ನೀವು ನಿಖಿಲ್ ಕುಮಾರಸ್ವಾಮಿನೇ ಕೊಟ್ಟರು, ನಮ್ಮ ಡಿ ರಮೇಶ್ ಅವರು ಜಿಲ್ಲಾಧ್ಯಕ್ಷ ಸ್ವಾಮಿ ಮನೆಗೆ ಮೊಟ್ಟೆ ಕೊಡ್ತಾರೆ ಅಂತ ನಾನು ಹಾಕಿದ್ದೀನಿ. ಅರ್ಥ ಮಾಡ್ಕೊಂಡ್ರೆ ಕೊಡ್ಲಿಕ್ಕೆ ಏನು ಅಧಿಕಾರ ಇಟ್ಕೊಂಡಿದ್ದಾರೆ, ಏನ್ ಮಾಡಕ್ಕಾಗ. ಕುಮಾರಣ್ಣ ಏನಕ್ಕೆ ಇಟ್ಕೊಂಡ್ರೆ ಅಂತ ಅವ್ರಿಗೆ ಗೊತ್ತು. ಕಾರ್ಯಕರ್ತರ ಅಭಿಪ್ರಾಯಗಳು ಬೇರೆ ಬೇರೆ ಇದೆ. ಬಟ್ ಎಲ್ಲವನ್ನೇ ಸಾಕ್ಷಿ ಸಮೇತ ಪ್ರೂವ್ ಮಾಡೋಕ್ಕಾಗಲ್ಲ. ಈ ಇಲ್ಲೇ ನಿಮ್ಮೊಂದು ಪಾಪ 3 ಎಕರೆ ಜಮೀನು ಮಾಡಿದ್ದಾರೆ ನಮ್ಮ ಹತ್ರ ಒಂದು, ಆಯ್ತಾ. ದುಡಿಮೆ ಏನು ಅಂತ ಅದು ಗೊತ್ತಾಯ್ತಲ್ಲ, ದುಡಿಮೆ ಎಲ್ಲಿಂದ ಬಂತು. ಕಾರ್ಯಕರ್ತರ ಆಹ್ವಾನ ಅಂದ್ರೆ ಕುಮಾರನಿಗೆ ಯಾವಾಗ ಗೊತ್ತಿದೆ, ಗೊತ್ತಿದ್ದು ಗೊತ್ತಿಲ್ವಾ, ಗೊತ್ತಿದ್ದಾಗಿದ್ದಾರ ಅಥವಾ ಗೊತ್ತಾಗ್ತಿಲ್ವಾ. ಒಂದು ಎರಡನೇ ಪ್ರಶ್ನೆ ಅಂದ್ರೆ, ಈ ಮನುಷ್ಯ ಯಾವತ್ತೂ ಸಾರ್ವಜನಿಕವಾಗಿ ಕಾರ್ಯಕರ್ತರಾಗ್ಬೋದು ಅಥವಾ ಸಾರ್ವಜನಿಕರಾಗಬಹುದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ತಾಲೂಕು ಕಚೇರಿ ಆಗ್ಬೋದು, ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು, ಸವಲತ್ತುಗಳನ್ನ ಅಥವಾ ನಮ್ದವ್ರ ಪರವಾಗಿ ಒಂದು ಧ್ವನಿಯಾಗಿ ಇವತ್ತು ನೀವೆಲ್ಲ ಈ ಕೆಲಸಗಳು ಮಾಡಿದ್ರೆ ನಮ್ಗಂತೂ ಗೊತ್ತಿಲ್ಲ. ನಿನ್ನೆಲ್ಲ ಗೊತ್ತಿರೋದು ತೋರಿಸಿ ಅವರು ಏನು ಜಿಲ್ಲಾಧ್ಯಕ್ಷ ಒಂದು 20-20 ಇಟ್ಕೊಂಡ್ರೆ ನಮ್ಗಂತೂ ಗೊತ್ತಿಲ್ಲ. ನಮ್ಗೆ ಕ್ರಿಯಾಶೀಲವಾಗಿ ಕಾರ್ಯಕರ್ತರು ಸ್ಪಂದಿಸೋರು, ಕಾರ್ಯಕರ್ತರು ಹೊರತುಪಡಿಸಿ ನೊಂದವರು ಸ್ಪಂದಿಸೋರು ನಮ್ಗೆ ಬೇಕಷ್ಟೇ. ಇದು ನಿಮ್ಗೆ ಗೊತ್ತಿದ್ದಂಗೆ ನನಗೆ ಎಷ್ಟೊಂದು ಪ್ರವೇಶ ಮಾಡಿ ವಿಚಾರವಾಗಿ ಮತ್ತೆ ಲೀಡರ್ಗಳು ಬಂದಾಗ ಮಾತ್ರ ಇವರು ಆ ವೆಹಿಕಲ್ ಅಂತ ಬಿಡ್ತಾರೆ ಹೋಗಿ ಅಷ್ಟು ಬಿಟ್ರೆ ಕಾರ್ಯಕರ್ತ ಸ್ಪಂದಿಸಿ ಕಚೇರಿ ಎಲ್ಲೂ ಇಲ್ಲ. ನಾಯಕರಿಗೆ ಹೌದು, ಸಾರ್ವಜನಿಕ ಅದೇ ರೀತಿ ಹೇಳ್ತಾವ್ರೆ. ಸಾಕ್ಷಿ ಏನು ಮಾತಾಡೋಕೈತೆ ಈಗ ನಮ್ಮೂರಲ್ಲಿ ಪರ್ಚೇಸ್ ಮಾಡಿದ್ರು 3 ಎಕರೆ ಜಮೀನು ಅದು ಬೇರೆ ರೀತಿ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಂತಾನೆ ಹೇಳಿದಾರಂತೆ. ನಮ್ಗೆ ಯಾರು ಸಾರ್ವಜನಿಕ ಹೇಳಿದ್ರು, ಅವ್ರಿಗೆ ಏನು ತಗೊಳ್ಳೋರು ಅಂತ ಹೇಳಿದ್ರು. ನಾನು ಈ ಹಿಂದೆ ವಿಧಾನಸಭಾ ಚುನಾವಣೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಆ ಪತ್ರಿಕಾಗೋಷ್ಠಿ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಬಂದರೆ ಈ ಜಿಲ್ಲೆ ಒಳಗೆ 3-4 ಸೀಟ್ ಬರುತ್ತೆ ಅಂತ ನಾನು ಹೇಳಿದ್ದೆ. ಅವರು ಇಲ್ಲಿ ಬಂದು ಸ್ಪರ್ಧೆ ಮಾಡದೇ ಇರೋದ್ರಿಂದ ಮಂಡ್ಯ ಜಿಲ್ಲೆ ಒಳಗೆ ಎಲ್ಲ ಸೋತರು ಒಂದೇ ಒಂದು KR ಪೇಟೆ ಗೆದ್ದಂಥ ನಿದರ್ಶನ ನಮಗೆಲ್ಲ ಗೊತ್ತಿರುವಂಥದ್ದು. ಅದೇ ರೀತಿ ಇಲ್ಲಿ ಜಿಲ್ಲಾ ಅಧ್ಯಕ್ಷರು ಅಂತ ಡಿ ರಮೇಶ್ ಅಂತ ಇದ್ದಾರೆ. ಆ ಡಿ ರಮೇಶ್ ಅವರು ಅದರ ಸೋಲಿನ ನೈತಿಕ ಹೊಣೆ ಹೊತ್ತು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಇವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ ಮೇಲ್ಗಡೆ ಅನ್ನೋದು ಕಾರ್ಯಕರ್ತರಲ್ಲಿ ತುಂಬ ಗೊಂದಲ ಸೃಷ್ಟಿಯಾಗಿದೆ. ಯಾರೇ ಕೇಳಿದ್ರು ಒಂದು ಸಂಘಟನೆ ಇಲ್ಲ, ಮತ್ತೆ 4 ಜನ ಪಾರ್ಟಿಗೆ ಜಾಯಿನ್ ಮಾಡಿಸ್ತಾ ಇಲ್ಲ. ಹಾಗಾಗಿ ದಿನೇ ದಿನೇ ಜನತಾದಳ ಕುಸಿತಾ ಇದೆ. ಭದ್ರಕೋಟೆ ಅನಿಸ್ಕೊಳ್ಳದ್ದು ದಿನೇ ದಿನೇ ಚಿತ್ರಾನ್ನ ಆಗ್ತಾ ಇದೆ ಅಂತ ನಮ್ಮ ಜನತಾದಳ ಕಾರ್ಯಕರ್ತರು ನನ್ನ ಹತ್ತಿರ ಸುಮಾರು ಜನ ಅವರ ಹವಾಲುಗಳನ್ನು ಹೇಳಿದ್ದಾರೆ. ಅವರ ಹವಾಲುಗಳನ್ನು ನಾನು ಹೇಳಲು ನಿಮ್ಮ ಮುಂದೆ ಈ ದಿನ ಹಾಜರಾಗಿದ್ದೇನೆ. ಈ ಜಿಲ್ಲೆ ಒಳಗೆ ಭದ್ರಕೋಟೆ ಇತ್ತು, 7 ಜನ MLAಗಳು, 2 MLC, 1 MP ಇದ್ದಂಥ ಟೈಮೂ ಇತ್ತು. ಅದರಲ್ಲಿ ಮಂಡ್ಯ ಜಿಲ್ಲೆ ಒಳಗೆ ಹೆಡ್ಕ್ವಾರ್ಟರಲ್ಲಿ ಒಂದೇ ಒಂದು ಜನತಾದಳದ ಕಚೇರಿ ಎಲ್ಲೂ ಕಾಣಿಸ್ತಾ ಇಲ್ಲ. ಈ ಕಚೇರಿ ತೆಗೆಯಲು ಜಿಲ್ಲಾ ಅಧ್ಯಕ್ಷರಿಗೆ
ತಾಕತ್ತಿಲ್ವಾ, ಇಲ್ಲ ಪಕ್ಷ ಸಂಘಟನೆಯಲ್ಲಿ ನಿರಾಸಕ್ತಿ ಇದೆಯಾ ಗೊತ್ತಿಲ್ಲ. ನಿರಾಸಕ್ತಿ ಇದ್ದಿದ್ರೆ ಇಷ್ಟೊಳಗೆ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಆ ಸ್ಥಾನ ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯಿತು. ಇಲ್ಲಿ ಇರ್ತಕ್ಕಂಥ ಮಾಜಿ ಎಮ್ ಎಲ್ ಎಗಳು ಅವರು ಸಹ ಹೆದರ್ಕೊತಾರೆ. ಏನಕ್ಕಿಂತ ಗೊತ್ತಿಲ್ಲ, ತಾಂಡಾಗಿ ನನ್ನ ಚಾಡಿ ಹೇಳ್ತಾನೆ, ನಮ್ಮ ಮ್ಯಾಗಣೆ ಮಾಡ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾಜಿ ಎಮ್ ಎಲ್ ಎಗಳು ಅವರು ಸಹ ಹೆದರ್ಕೊತಾ ಇದ್ದಾರೆ ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ ಅವ್ರಿಗೆ ಯಾರು ರಮೇಶನ ಬಗ್ಗೆ ಮಾತಾಡ್ತಾರೆ ಅವ್ರ ವಿರುದ್ಧವಾಗಿ ಬೆಳಿಗ್ಗೆ 4 ಗಂಟೆಗೆ ಬಸ್ ಹತ್ತಿ 7 ಗಂಟೆಗೆ ದೇವೇಗೌಡರ ಮನೆಯಲ್ಲಿದ್ದು ಕುಮಾರಣ್ಣ ಮನೆಯಲ್ಲಿದ್ದು ಎಲ್ಲರ ಬಗ್ಗೆನೂ ಚಾಡಿ ಹೇಳಿ ಬರುವಂಥ ರೂಢಿ ಒಂದು 25 ವರ್ಷದಿಂದ ರೂಢಿಸ್ಕೊಂಡಿದ್ದಾರೆ ಅವರು. ಹಾಗಾಗಿ ಈ ನಮ್ಮ ಬಗ್ಗೆ ಏನು ಹೇಳ್ಬಿಡ್ತಾರೋ ಅಂದ್ಬಿಟ್ಟು ಎಮ್ ಎಲ್ ಎಗಳು ಸಹ ಅವನ ಬಗ್ಗೆ ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾಗೆಯೇ ಹಿಂದೆ ನಮ್ಮ ನಾಯಕರಾದ ಪುಟ್ಟರಾಜ್ ಅವರಿದ್ದರು, ಅವರೊಂದು ಆಫೀಸ್ ಮಾಡಿದ್ರು. ಪ್ರತಿ ತಿಂಗಳು ತಪ್ಪನೆ ಅವರು ಭಾರಿ ಸಂದಾಯ ಮಾಡ್ತಾಯಿದ್ರು. ಅವ್ರು ಬರೋಕ್ಕಾಗಲ್ಲ ಅಂತಂದ್ರು ಅವ್ರು ಬೆಂಗಳೂರಿಗೆ ಹೋಗಿದ್ರು, ಟ್ರೈನ್ ಹತ್ರ ಹೋಗಿ ನಾನು ದುಡ್ಡಿಸ್ಕೊಂಡ್ಬಂದು ಬಾಡಿಗೆ ಕಟ್ತಾಯಿದ್ರು. ಅಲ್ಲಿಂದ ಈಚೆಗೆ ಇವರು ಒಂದು ಆಫೀಸು ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ. ಯಾರು ಮುಂಚೂಣಿಗೆ ಬರ್ತಾರೆ ನಾಯಕರುಗಳು ಇಲ್ಲಿ ಮಂಡ್ಯದಲ್ಲಿ ದುಡ್ಡಿರೋರು, ಅವ್ರ ಹತ್ರ ಸಾರ್ವಜನಿಕ ಅಭಿಪ್ರಾಯ ನಮ್ಮ ದುಡ್ಡು ಇಸ್ಕೊಂಡು ಆಫೀಸ್ ಮಾಡೋದ ನೋಡಿ, ನಮ್ಮದು ದುಡ್ಡು ಇಸ್ಕೊಂಡು ಅಲ್ಲೋದ ನೋಡಿ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ಅದು ಯಾವ ರೀತಿ ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇರೋ ದುಡ್ಡು ಅವ್ರಿಗೆ ಅಂತ ನನಗೆ ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ಒಂದು ಉದಾಹರಣೆ ಏನಂದರೆ, ನಿಮ್ಮಲ್ಲಿ ಪ್ರೆಸ್ ಮಾಡೋಕ್ಕೆ ಬಂದಾಗ ಜಿಲ್ಲಾಧ್ಯಕ್ಷರು ಸಹ ನಿಮ್ಮ ಹಣನೂ ಸಹ ಬೇರೆ ಕಟ್ತಾರೆ, ಅವ್ರ ಕೈಯಿಂದ ಕೊಡಲ್ಲ. ಅವ್ರು ಬಡ ಕಾರ್ಯಕರ್ತರು ತೆಗಿಸ್ಬಿಡ್ತಾರೆ ಅಂತ ದುಸ್ಥಿತಿಲಿದ್ದರು. ಮಂಡ್ಯದಲ್ಲಿ ಸಾಕಷ್ಟು ಹಣ ಮಾಡ್ಕೊಂಡು, ಸಾಕಷ್ಟು ಜಮೀನು ತಗೊಂಡು, ಸಾಕಷ್ಟು ಸೈಟ್ ತಗೊಂಡು, ಉದಾಹರಣೆಗಳು ತಮಗೆಲ್ಲ ಗೊತ್ತಿರುವಂಥ ವಿಚಾರಗಳು. ಇಂಥ ಟೈಮಲ್ಲಿ ಕುಮಾರಸ್ವಾಮಿ ಅವರ ನಾಯಕರಾದ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮ್ಮದು ಒಂದೇ ಗುರಿ, ಅವ್ರನ್ನ ಈ ಕ್ಷೇತ್ರದಲ್ಲಿ ಗೆಲ್ಲಿಸ್ಬೇಕು ಅನ್ನೋದು. ಹಾಗಾಗಿ ಈ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇರುವಾಗ ಈ ಜಿಲ್ಲಾಧ್ಯಕ್ಷ ಇದ್ದರೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವ್ರಿಗೂ ಸ್ವಲ್ಪ ಓಟ್ ಬರೋದ್ರಲ್ಲಿ ಹಿಂದೆ ಹೋಗುವಂಥ ಸಮಯ ಜಾಸ್ತಿ ಇದೆ. ಹಾಗೆಯೇ ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಮಂದಿಗೆ ಬಂದಾಗೆಲ್ಲ ಅವ್ರ ಮನೆಗೆ ಸಹ ಹೋಗ್ತಾರೆ ಹೊರತು ಇನ್ಯಾರ ಮನೆಗೂ ಹೋಗಲ್ಲ. ಅದಕ್ಕೆ ಕಾರಣ ಗೊತ್ತಿಲ್ಲ ನನಗೆ. ಬೇರೆ ಮನೆಗೆ ಹೋದಾಗ ನಿಷ್ಠಾವಂತ ಕಾರ್ಯಕರ್ತರು ಅಧ್ಯಕ್ಷರಿಗೆ ಆದ್ಯ